A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೆಂಪೇಗೌಡ ಜಯಂತಿ ಆಚರಣೆ ಪಕ್ಷಾತೀತವಾಗಿ ಪಾಲ್ಗೊಂಡ ನಾಗರಿಕರಿಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಶ್ಲಾಘನೆ. ಯಾವುದೇ ಒಂದು ಜಯಂತಿ ಅಥವಾ ಮಹಾಪುರುಷರ ಸ್ಮರಣೆ ಕೇವಲ ಒಂದು ನಿರ್ದಿಷ್ಟ ಜಾತಿ ಅಥವಾ ವರ್ಗಕ್ಕೆ ಸೀಮಿತವಾಗಬಾರದು. ಸಮಾಜದ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು ಎಂದು ಮಾಜಿ ಸಚಿವ ಹಾಲಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಕರೆ ನೀಡಿದರು. ಇಂದು ಚಿಂತಾಮಣಿ ನಗರದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಚಿಂತಾಮಣಿ ತಾಲೂಕು ಒಕ್ಕಲಿಗರ ಸಂಘದ ಪ್ರಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಚಿಂತಾಮಣಿಯ ಸದಸ್ಯ ನಾಗರಿಕರು ಯಾವುದೇ ಪಕ್ಷ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವುದನ್ನು ಅವರು ಶ್ಲಾಘಿಸಿದರು. ಸಮಾಜದ ಚಿಂತಕರು ಮತ್ತು ಸಾಧಕರ ಜಯಂತ್ಯೋತ್ಸವಗಳನ್ನು ಆಚರಿಸುವ ಮುಖ್ಯ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಗೆ ಅವರ ಸಾಧನೆಗಳು, ಕೊಡುಗೆಗಳು ಮತ್ತು ಆದರ್ಶಗಳ ಪರಿಚಯ ಮಾಡಿಕೊಡುವುದಾಗಿದೆ. ಯುವ ಪೀಳಿಗೆಯು ಇಂತಹ ಮಹನೀಯರ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇದು ಸಹಕಾರಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನಮ್ಮ ಸಮಾಜದಲ್ಲಿ ವಿವಿಧ ಭಾಷೆ, ಜಾತಿ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗಳಿವೆ. ಈ ಎಲ್ಲಾ ವೈವಿಧ್ಯಗಳ ನಡುವೆಯೂ ನಾವೆಲ್ಲರೂ ಒಟ್ಟಾಗಿ ಭವ್ಯ ಭಾರತವನ್ನು ನಿರ್ಮಾಣ ಮಾಡಲು ಶ್ರಮಿಸಬೇಕಿದೆ. ಇಂತಹ ದೃಷ್ಟಿಕೋನದಿಂದಲೇ ಸರ್ಕಾರಗಳು ಮಹಾಪುರುಷರ ಜಯಂತಿಗಳನ್ನು ಅಧಿಕೃತವಾಗಿ ಆಯೋಜಿಸುತ್ತಿವೆ ಎಂದು ತಿಳಿಸಿದರು. ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗ ಅದು ನಮಗೆ ಸಂಬಂಧಿಸಿದ್ದಲ್ಲ ಎಂದು ಭಾವನೆ ಬರಬಾರದು. ಸಮಾಜವನ್ನು ಒಡೆಯುವ ಉದ್ದೇಶ ಯಾರಿಗೂ ಇರಬಾರದು ಎಂದು ಅವರು ಕಿವಿಮಾತು ಹೇಳಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸಕರಾದ ಮುನಿರೆಡ್ಡಿ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಕೋನಪ್ಪ ರೆಡ್ಡಿ ಮಾತನಾಡಿದರು. ಕಾರ್ಯಕ್ರಮದ ಅಂತಿಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ಮುನಿನಾರಾಯಣಪ್ಪ, ಜಯರಾಮ್ ರೆಡ್ಡಿ, ಶ್ರೀನಿವಾಸನ್, ಗೊಲ್ಲಹಳ್ಳಿ ಶಿವಪ್ರಸಾದ್, ಅಶ್ವಥ್ ನಾರಾಯಣ್ ಬಾಬು, ಅವಲಪ್ಪ, ಕೃಷ್ಣಾರೆಡ್ಡಿ, ಕಾರ್ಯಕ್ರಮದ ಸಂಘಟಕರಾದ ಈರುಳ್ಳಿ ಕೃಷ್ಣಾರೆಡ್ಡಿ, ಗೋಪಾಲಿ ರಘು, ಸುಬ್ಬಾರೆಡ್ಡಿ, ಶ್ರೀನಾಥ್ ಬಾಬು, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ಹಲವು ಮುಖಂಡರುಗಳು ಭಾಗವಹಿಸಿದ್ದರು. ಕೂಡ ಈ ಒಂದು ಕಾರ್ಯಕ್ರಮದಿಂದ ಅಲ್ಲಿ ಪುರಸ್ಕಾರ ಆದಮೇಲೆ ವಿದ್ಯಾರ್ಥಿಗಳು ಮುಂದಿನ ಒಂದು ತಂಡ 20 ಮಕ್ಕಳಿಗೆ ಫೋನ್ ಮಾಡಿ ಅವರ ಒಂದು ಎಲ್ಲ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸಂಘಟಕರಿಗೂ ಕೂಡ ವ್ಯವಸ್ಥಿತವಾಗಿ ಇವತ್ತು ಕಾರ್ಯಕ್ರಮ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ, ಹಾಗೆಯೇ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿ ಇರಿಸದೆ ನಾವೆಲ್ಲರೂ ಇವತ್ತು ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಇವತ್ತು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳು ಎಲ್ಲರೂ ಇವತ್ತು ಪಕ್ಷಾತೀತವಾಗಿ, ಪಕ್ಷರಹಿತವಾಗಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರ. ನಾನು ಮತ್ತೊಮ್ಮೆ ತಮ್ಮ ಸಮಾಜದ ಚಿಂತಕರು, ಸಾಧಕರನ್ನ ನೆನೆಸ್ಕೊಳ್ತಕ್ಕಂಥ ಅವರ ಜಯಂತ್ಯೋತ್ಸವ ಅಥವಾ ಇತರೆ ಕಾರ್ಯಕ್ರಮಗಳು ಆಲೋಚನೆ ಮಾಡಿದಾಗ ಸಮಾಜದ ಪ್ರತಿಯೊಬ್ಬರು, ಎಲ್ಲಾ ಜಾತಿ ವರ್ಗದವರು ಯಾವುದೇ ಭೇದ ಭಾವ ಇಲ್ಲದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇವೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಸಾಧಕರು, ದಾರ್ಶನಿಕರು ಇವರೆಲ್ಲರ ಪರಿಚಯ, ಅವರ ಕೊಡುಗೆ, ಅವರ ಸಾಧನೆಯನ್ನ ಅವರ ಮುಂದೆ ತೆರಳಿರ್ತಕ್ಕಂಥದ್ದು, ಅವರು ಅದನ್ನು ಅನುಕರಣೆ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ಇವತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಧ್ವರ್ಯದಲ್ಲಿ ಮಾಡ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಸಮಾಜ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಭಾಷಾ, ಜಾತಿ ವ್ಯವಸ್ಥೆ ಇವೆಲ್ಲದರ ನಡುವೆ ಒಂದು ವೈವಿಧ್ಯವಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭವ್ಯ ಭಾರತವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈಗೆಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಆಯೋಜನೆ ಮಾಡ್ತಕ್ಕಂಥ ಉದ್ದೇಶ. ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಇದು ನಮಗ್ ಸಂಬಂಧ ಇಲ್ಲ, ಅದು ಅವ್ರಿಗೆ ಮಾತ್ರ ಸೀಮಿತ ಅಂತಕ್ಕಂಥ ಉದ್ದೇಶ ಅಲ್ಲ. ಇವತ್ತು ಆ ರೀತಿ ಸಮಾಜವನ್ನ ಬೇರ್ಪಡಿಸ್ತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ಸಮಾಜವನ್ನ ಇವತ್ತು ಸಾಧಕರ ರೂಪದಲ್ಲಿ
ಪಾಶ್ಚಾತ್ಯ ಸಂಸ್ಕೃತಿ, ಪಾಶ್ಚಾತ್ಯ ಏನು ಆ ಒಂದು ಪ್ರಭಾವಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ. ಅದರಿಂದ ನಮ್ಮ ಮಕ್ಕಳು ಇವತ್ತು ಪ್ರಭಾವಿತರು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಸಾಧಕರ ಜಯಂತಿಗಳನ್ನ ಆಚರಣೆ ಮಾಡುವಂತ ಒಂದು ಕೆಲಸವನ್ನ ಇವತ್ತು ಎಲ್ಲ ಮಾಡ್ತಾ ಇದ್ದೇವೆ. ಅದರಿಂದ ಇವತ್ತು ಬಹಳ ಸಂತೋಷ. ಇವತ್ತು ಎಲ್ಲರೂ, ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಸಭಿಕರಲ್ಲಿ ಇಂಥವ್ರು ಇಲ್ಲ ಅಂತಕ್ಕಂಥದ್ದಿಲ್ಲ. ಎಲ್ಲ ವರ್ಗದ ಜನ ಇವತ್ತು ಬಹಳ ಸಂತೋಷದಿಂದ, ಬಹಳ ಖುಷಿಯಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿರಂತರವಾಗಿ ಇವತ್ತು ಸಮಾಜವನ್ನ ಹೊಡಿತಕ್ಕಂಥ ಶಕ್ತಿಗಳು ಇವತ್ತು ಬಹಳಷ್ಟು ಇದ್ರೂ ಸಹ ಇವತ್ತು ಸಮಾಜ ಇವತ್ತು ಬಹಳಷ್ಟು ಪರಿವರ್ತನೆ, ಬಹಳಷ್ಟು ನಾಗರಿಕತೆ, ಇವೆಲ್ಲದರ ನಡುವೆ ನಾವು ಒಂದು ಸುಂದರವಾದಂತಹ ಸಮಾಜವನ್ನ ಕಟ್ತಕ್ಕಂಥ ಜವಾಬ್ದಾರಿ ನಾವು ನೀವು ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರಿಂದ ಇವೆಲ್ಲ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಡಿಯಲ್ಲಿ ಇವತ್ತು ನಾವು ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ, ಆ ದಾರಿಯನ್ನ ಅನುಕರಣೆ ಮಾಡಿಕೊಂಡು ನಾವು ಇವತ್ತು ಈ ಕಾಲಕ್ಕೆ ಏನು ಸಮಾಜ ನಿರ್ಮಾಣ ಆಗ್ಬೇಕು, ಯಾವ ರೀತಿ ನಮ್ಮ ಮಕ್ಕಳ ಭವಿಷ್ಯತ್ತು ಉಜ್ವಲ ಆಗ್ಬೇಕು, ಅವರು ಯಾವ ರೀತಿ ಸ್ವಂತ ಕಾಲಿನ ಮೇಲೆ ನಿಲ್ತಕ್ಕಂಥದಕ್ಕೆ ನಾವು ಏನು ಕೊಡುಗೆಗಳನ್ನ ಕೊಡಬೇಕು, ಇವತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕ ಶೈಕ್ಷಣಿಕವಾಗಿ ಅವರನ್ನ ಯಾವ ರೀತಿ ನಾವು ಬಲಗೊಳಿಸ್ಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೆಂಪೇಗೌಡರಿಂದ ಕಲಿತಕ್ಕಂಥದ್ದು ಬಹಳಷ್ಟಿದೆ. ಅದರಿಂದ